ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ತಿರುವು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮತ್ತೊಂದು ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ. ಬಂಗ್ಲೆಗುಡ್ಡದ ಕಾಡಿನ ಅಲ್ಲಿ ಅಸ್ಥಿ ಪಂಜರ ಶೋಧದ ವೇಳೆ ಒಂದು ಡಿಎಲ್ ಪತ್ತೆಯಾಗಿತ್ತು. ಆ ಡಿಎಲ್ನ ಇಟ್ಟುಕೊಂಡು ಎಸ್ಐಟಿ ತನಿಖೆಯನ್ನು ನಡೆಸಿತು. ಬಂಗ್ಲಾಗುಡ್ಡಕ್ಕೆ ಎಸ್ಐಟಿ ತನಿಖಾ ತಂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಡಿಎಲ್ ಪತ್ತೆಯಾಗಿತ್ತು. ಗುಬ್ಬಿ ಮೂಲದ ಯುವಕ ಆದಿಶೇಷ್ ನಾರಾಯಣನ ಡಿಎಲ್ ಅನ್ನೋದು ಗೊತ್ತಾಯಿತು. ಡ್ರೈವಿಂಗ್ ಲೈಸೆನ್ಸ್ ಆಧಾರದಲ್ಲಿ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿತ್ತು. 2013 2ನೇ ತಾರೀಕಿನಂದು ನಾಪತ್ತೆಯಾಗಿದ್ದಂತ ಆದಿಶೇಷ ನಾರಾಯಣ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಆದಿಶೇಷ ನಾರಾಯಣ ನಾಪತ್ತೆ ಹಿನ್ನೆಲೆ ಯಾವುದೇ ಕೇಸನ್ನ ಕೊಟ್ಟಿರಲಿಲ್ಲ ಕುಟುಂಬಸ್ಥರು. ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ 2ನೇ ಹಂತದ ಶೋಧ ಕಾರ್ಯದ ವೇಳೆ 7 ಬುರುಡೆ, ಅದರ ಜೊತೆಗೆ ಒಂದಷ್ಟು ಐಡೆಂಟಿ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಅಲ್ಲದೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಪತ್ತೆಯಾಗಿತ್ತು. ಸದ್ಯ ಎಸ್ಐಟಿ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ತನಿಖೆಯನ್ನ ಶುರು ಮಾಡಿದೆ. ಅದು ಆ ಡ್ರೈವಿಂಗ್ ಲೈಸೆನ್ಸ್ ಯಾರದು ಅಂತ ಹೇಳಿದ್ರೆ ತುಮಕೂರಿನ ಗುಬ್ಬಿಯ ಏನು ಆದಿಶೇಷ ನಾರಾಯಣ್ ಅವರಿಗೆ ಸೇರಿದಂತ ಡ್ರೈವಿಂಗ್ ಲೈಸೆನ್ಸ್ ಆಗಿತ್ತು. ಹೀಗಾಗಿ ಸದ್ಯ ಅವರ ಮನೆಯವರನ್ನ ಎಸ್ಐಟಿ ಅಧಿಕಾರಿಗಳು ಕರೆಸಿಕೊಂಡಿರುವಂತದ್ದು. ನಮ್ಮ ಜೊತೆ ಆದಿಶೇಷ ನಾರಾಯಣ್ ಅವರ ಅಕ್ಕಂದಿರಿಬ್ಬರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಎಸ್ಐಟಿ ಇಂದ ನಿಮ್ಗೆ ಯಾವಾಗ ಕಾಲ್ ಬಂದಿತ್ತು ಮತ್ತು ಏನಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿ? ನಮ್ಮ ತಂಗಿಯವ್ರಿಗೆ ಈಗ ಒಂದು 4 ದಿವಸದಲ್ಲಿ ಗುಬ್ಬಿ ಪೊಲೀಸ್ ಇಂದ ಫೋನ್ ಬಂದಿತ್ತಂತೆ. ಧರ್ಮಸ್ಥಳದಲ್ಲಿ ಈ ತರ ನಿಮ್ ತಮ್ಮ ಅವ್ರದ್ದು ಡಿಎಲ್ ಸಿಕ್ಕಿದೆ, ಫೋಟೋ ಕಳಿಸ್ತೀವಿ ಅಂತ ಮೊಬೈಲ್ಗೆ ಕಳಿಸಿದ್ರು. ನೋಡಿದ್ವಿ, ಅದು ನಮ್ಮ ತಮ್ಮವ್ರದೇ ಆಗಿತ್ತದು. ನೋಡಿದಾಗ ನಮ್ಮ ತಮ್ಮಂದೇ ಅದು ಡಿಎಲ್ ತೋರಿಸಿದ್ರು ನಿಮ್ಗೆ? ತೋರಿಸಿದ್ರು. ತಮ್ಮ ಯಾವಾಗ ನಾಪತ್ತೆಯಾಗಿದ್ರು ಅಂತ? 2013 ಅಕ್ಟೋಬರ್ 2ನೇ ತಾರೀಕು ಬಂದು ನಮ್ಮ ಮನೆಗೆ ಬಂದು ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದಷ್ಟೇ. ಆಮೇಲೆ ನೋಡಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟದ್ದು ಅಂತದ್ದೇನಿಲ್ವಾ? ಅವನು ಯಾವಾಗ್ಲೂ ಹೋಗಿ ಬರ್ತಾ ಇದ್ನಲ್ಲ, ಹಂಗಾಗಿ ನಮ್ಮಪ್ಪ ಅವರು ಏನ್ ಬೇಡ ಬಿಡು ಕೊಡೋದು ಅಂತ ಕೊಟ್ಟಿರ್ಲಿಲ್ಲ. ನಮ್ಮ ಇದವರೆಲ್ಲ ನೋಡಿದ್ರು, ಬಾರ್ಗಳಲ್ಲೆಲ್ಲ ಸಿಕ್ಕಿರ್ಲಿಲ್ಲ. ಅವನು ಬಿಡು ಬರ್ತಾನೆ, ಯಾವಾಗ್ಲೂ ಹೋಗಿ ಬರ್ತಾನಲ್ಲ ಅಂತ ನಾವು ಸುಮ್ಮನೆ ಆಗಿದ್ವಿ. ಕೆಲಸ ಮಾಡ್ಕೊಂಡಿದ್ರು ಅವನು ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದ ಬೆಂಗಳೂರಲ್ಲಿ. 2013 ನಂತರ ಎಲ್ಲ ಕಡೆ ಹುಡುಕಿದ್ರು ಸಿಗ್ಲಿಲ್ವಾ? ಇಲ್ಲ, ಸಿಕ್ಕಿಲ್ಲ. ನಮ್ಮ ಇದವರು ಅಲ್ಲೇ ಬೆಂಗಳೂರಲ್ಲಿ ಎಲ್ಲಾ ಬಾರಲ್ಲೂ ನೋಡಿದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ಮನೆಯಲ್ಲಿ ಏನಾದ್ರು ಹೇಳಿ ಹೊರಟಿದ್ರ? ಅಂದ್ರೆ ಧರ್ಮಸ್ಥಳ ಕಡೆ ಹೋಗ್ತೇನೆ ಅನ್ನುವಂಥದ್ದು ಏನಾದ್ರು ಹೇಳ್ತಾ ಇದ್ರಾ? ಇಲ್ಲ ಸರ್, ಅದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿಲ್ಲ. ಈಗ ಆ ಒಂದು ಡಿಎಲ್ ತೋರಿಸಿದ್ರು, ಅದು ಕನ್ಫರ್ಮ್ ನಿಮ್ಮ ತಮ್ಮಂದೇನ? ನೋಡಿದ್ರ, ಪರಿಶೀಲನೆ ಮಾಡಿದ್ರ? ನೋಡಿದೀವಿ, ನಮ್ಮ ತಮ್ಮಂದೇ ಸರ್. ಅವರು ಅಂದ್ರೆ 2013ರಲ್ಲಿ ಮನೆ ಬಿಟ್ಟು ಮತ್ತೆ ನಾಪತ್ತೆಯಾಗಿದ್ರು. ಆ ಸಂದರ್ಭದಲ್ಲಿ ಏನಾದ್ರು ದುಃಖ, ಬೇಸರ ಅಂತದ್ರಲ್ಲಿ ಏನಾದ್ರು ಇದ್ರ? ಏನಿಲ್ಲ ಸರ್, ಆ ತರ ಬೇಸರ ದುಃಖ ಆಗೋ ತರದ್ ಏನು ಇಲ್ಲ. ಎಲ್ಲ ಚೆನ್ನಾಗೇ ಇದೆ. ಆ ತರದ್ದೇನು ತೊಂದರೆ ಇರ್ಲಿಲ್ಲ ಅವ್ರಿಗೆ. ಏನಪ್ಪ ಅಂದ್ರೆ ಬಡತನ ಒಂದ್ ಬಿಟ್ರೆ ಇನ್ನೇನು ಇರ್ಲಿಲ್ಲ. ದುಡಿಬೇಕು, ಒಂದ್ ಸ್ವಂತ ಮನೆ ಕಟ್ಟಬೇಕು ಅನ್ನೋದೊಂದು ಇತ್ತಷ್ಟೇ. ಅವ್ನು ದುಡಿಬೇಕು ಅಂತ ಹೋಗಿದ್ದಷ್ಟೇ ಸರ್. ಬೇರೆ ಇನ್ನೇನು ತೊಂದರೆ ಅಂತದ್ ಏನು ಇರ್ಲಿಲ್ಲ. ನಮ್ಮ ಅಪ್ಪ ಅವರು ಹೇಳಿದ್ರು, ನೀನ್ ಏನಾರ ಇಷ್ಟಪಟ್ಟಿದ್ದೇನಾರ ಇದ್ರು ಕರ್ಕೊಂಬರಪ್ಪ, ನಾವು ಧಾರಾಳವಾಗಿ ಮದ್ವೆ ಮಾಡ್ತೀವಿ ಅಂತ. ನಮ್ಮ ತಂದೆ ಕಡೆಯಿಂದನೂ ಯಾವ ತೊಂದರೆ ಇರ್ಲಿಲ್ಲ, ನಾವು ಅಷ್ಟೇ ಯಾವ ಇದು ಇರ್ಲಿಲ್ಲ ಸರ್. ನಿಮ್ಮನ್ನು ಏನೇನೋ ಪ್ರಶ್ನೆ ಕೇಳಿತು ಮತ್ತು ಅವ್ರಿಗೆ ಏನೇನು ನಿಮ್ಗೆ ಅವರದ್ದು ದಾಖಲೆ ಏನಾದ್ರು ನೀಡಿದ್ರ ಅಂತ? ಸರ್, ನಮ್ಮ ಹತ್ರ ಸಿಕ್ಕಿದ್ದು ಆಧಾರ್ ಕಾರ್ಡ್ ಒಂದೇನೆ, ಅದನ್ನ ಕೊಟ್ಟಿದೀವಿ ಸರ್. ನಮ್ಮ ಆಧಾರ್ ಕಾರ್ಡು, ಅವ್ರ ಆಧಾರ್ ಕಾರ್ಡು ಅಷ್ಟು ಕೊಟ್ಟಿದೀವಿ ಸರ್. ಡೀಟೇಲ್ಸ್ ಕೇಳಿದ್ರ ನಿಮ್ಮ ತಮ್ಮನ ಬಗ್ಗೆ? ಇಷ್ಟೇ, ಎಲ್ಲೋ ಏನು ಎತ್ತ ಯಾಕೆ ಹೋದ್ರು ಅಂತ ಅಷ್ಟೇ ಕೇಳಿದ್ರೆ. ನಮ್ಗೆ ಹೇಗ್ ಗೊತ್ತೋ ಅಷ್ಟು ಹೇಳಿದೀವಿ ಸರ್. ಯಾವತ್ತಾದ್ರೂ ಮತ್ತೆ ಕರೀತಾರೆ ಅಂತ ಹೇಳಿದ್ರ? ಏನಾರ ಕರಿಯೋ ಇದ್ರೆ ಕರಿತೀವಿ. ಅದೇ ಈಗ ಮುಳೆಲ್ಲ ತೋರಿಸಿದ್ರಲ್ಲ ಸ್ವಲ್ಪ ಬಟ್ಟೆದು, ಆ ಬಟ್ಟೆ ನಮ್ ತಮ್ಮಂದ್ ಆಗಿರ್ಲಿಲ್ಲ. ಅದೇ ಆಮೇಲೆ ನೋಡಿಲ್ವಲ್ಲ, ಹೇಳಕ್ಕಾಗಲ್ಲ ಅಂತೇಳಿ ಕರೆಸ್ತೀವಿ ಅಂತ ಹೇಳಿದಾರೆ. ಕರೆಯೋ ಆದ್ರೆ ಕರೆಸ್ತೀವಿ ಅಂತ ಹೇಳಿದಾರೆ. 2013ರಿಂದ ನೀವು ಹುಡುಕ್ತಾ ಇದ್ರಿ, ಈಗ ಈ ರೀತಿಯಾಗಿ ಕರೆ ಬಂದಿರುವಂತದ್ದು, ಏನ್ ಹೇಳ್ತೀರಿ ಇದಕ್ಕೆ? ನೋವಾಗುತ್ತೆ ಮನ್ಸಿಗೆ, ತುಂಬಾನೇ ನೋವಾಗುತ್ತೆ. ಆ ಡಿಎಲ್ ನೋಡಿದ್ರೆ ಅದಾಗದೆ ಇರ್ಲಿ ಅಂತ ಮಂಜುನಾಥನ ಬೇಡ್ಕೊಂತೀವಿ. ಚೆನ್ನಾಗಿರ್ಲಿ, ನನ್ನ ತಮ್ಮ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಅಂತ ನಾವು ಬೇಡ್ಕೊಂತೀವಿ. ಪಾಪ ನಮ್ಮ ತಾಯಿಯವರು ಅವನಿಗಾಗಿ ಕಾಯ್ತಾ ಇದ್ದಾರೆ. ಓಡಾಡಕ್ಕಾಗೋದಿಲ್ಲ, ಅವರು ವೀಸಿಂಗ್ ಪ್ರಾಬ್ಲಮ್ ಕಾಯ್ತಾ ಇದ್ದಾರೆ. ಅವರು ಅವ್ರಿಗೇನಾದ್ರೂ ವಿಷಯ ಗೊತ್ತಾ? ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕರೆದದ್ದು ಇಲ್ಲ, ಅವ್ರಿಗೇನು ನಾವು ಹೇಳಕ್ ಹೋಗಿಲ್ಲ. ಅಷ್ಟು ಏನು ನಾವು ಹೇಳಿಲ್ಲ ಅವ್ರಿಗೆ. ನಮ್ಮ ತಾಯಿಯವ್ರಿಗೆ, ನಮ್ಮ ತಾಯಿ ನನ್ನ ಹತ್ರನೇ ಇದ್ದಾರೆ, ನಾನೇ ಸಾಕೊಂಡಿದ್ದೀನಿ ಅವ್ರು. ಅಂದ್ರೆ ಅಲ್ಲಿ
ಮನೆಯಿಂದ ಬಿಟ್ಟು ಬರ್ಬೇಕಾದ್ರೆ ಏನಾದ್ರು ತೊಂದರೆ ಆಯ್ತಾ? ಬಳಿಕ ಫೋನ್ ನಂಬರ್ ಎಂತ ಆಗ್ತಾ ಇಲ್ವೋ ಹೇಗೆ ಅಂತ? ಅವನದು ಫೋನ್ ನಂಬರ್ ಎಲ್ಲ ಅವಾಗ ನಮ್ಮ ತಾಯಿ ಕಲ್ಲಳ್ಳಿ ಅವರು ಚೆನ್ನಾಗಿದ್ರಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದ. ತಗೊಂಡು ಫ್ರೆಂಡ್ಸಿಗೆ ಮಾಡಿದ್ಕೆ ಹುಷಾರಿಲ್ಲ ಅವನು. ನಾನು ಹೋಗಿಲ್ಲ ಅಲ್ಗೆ ಅಂತ ಅವ್ನ ಫ್ರೆಂಡ್ ಹೇಳ್ದ, ಹೋಗಿ ಹೇಳು ಅಂದಿದ್ಕೆ ಹೇಳಲಿಲ್ಲ. ಆಮೇಲೆ ನಾನು ಇವ್ರ ಯಜಮಾನ್ರಿಗೆ ಫೋನ್ ಮಾಡಿ ಇವಳಿಗೆ ಫೋನ್ ಮಾಡಿ ಹೇಳಿದ್ಕೆ ಅವಾಗ ಅವ್ರ ಯಜಮಾನ್ರು ಹೋಗಿ ನೋಡಿದಾಗ ಅಲ್ಲಿ ಚೆನ್ನಾಗಿದ್ನಂತೆ. ಜ್ವರ ಬಂದಿತ್ತು ಅಂತ ಕ್ಯಾಶಿಯರ್ ಮೇಲೆ ಇದ್ನಂತೆ. ಅಷ್ಟೇ ನೋಡಿದ್ದು. ಯಾವತ್ತು ಅಕ್ಟೋಬರ್ 7ನೇ ತಾರೀಕು ಹೋಗಿದ್ಮೇಲೆ 4 ದಿವಸಕ್ಕೆ ನೋಡಿದಷ್ಟೇ ಅವನ್ನ ಫೋನಲ್ಲಿ ಮಾತಾಡಿದ್ದು. ಮತ್ತೊಂದು ಸ್ಫೋಟಕ ತಿರುವು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮತ್ತೊಂದು ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ. ಬಂಗ್ಲೆಗುಡ್ಡದ ಕಾಡಿನ ಅಲ್ಲಿ ಅಸ್ಥಿ ಪಂಜರ ಶೋಧದ ವೇಳೆ ಒಂದು ಡಿಎಲ್ ಪತ್ತೆಯಾಗಿತ್ತು. ಆ ಡಿಎಲ್ ನ ಇಟ್ಟುಕೊಂಡು ಎಸ್ಐಟಿ ತನಿಖೆಯನ್ನು ನಡೆಸಿತು. ಬಂಗ್ಲಾಗುಡ್ಡಕ್ಕೆ ಎಸ್ಐಟಿ ತನಿಖಾ ತಂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಡಿಎಲ್ ಪತ್ತೆಯಾಗಿತ್ತು. ಗುಬ್ಬಿ ಮೂಲದ ಯುವಕ ಆದಿಶೇಷ್ ನಾರಾಯಣನ ಡಿಎಲ್ ಅನ್ನೋದು ಗೊತ್ತಾಯಿತು. ಡ್ರೈವಿಂಗ್ ಲೈಸೆನ್ಸ್ ಆಧಾರದಲ್ಲಿ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿತ್ತು. 2013 2ನೇ ತಾರೀಕಿನಂದು ನಾಪತ್ತೆಯಾಗಿದ್ದಂತ ಆದಿಶೇಷ ನಾರಾಯಣ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಆದಿಶೇಷ ನಾರಾಯಣ ನಾಪತ್ತೆ ಹಿನ್ನೆಲೆ ಯಾವುದೇ ಕೇಸನ್ನ ಕೊಟ್ಟಿರಲಿಲ್ಲ ಕುಟುಂಬಸ್ಥರು. ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ 2ನೇ ಹಂತದ ಶೋಧ ಕಾರ್ಯದ ವೇಳೆ 7 ಬುರುಡೆ, ಅದರ ಜೊತೆಗೆ ಒಂದಷ್ಟು ಐಡೆಂಟಿ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಅಲ್ಲದೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಪತ್ತೆಯಾಗಿತ್ತು. ಸದ್ಯ ಎಸ್ಐಟಿ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ತನಿಖೆಯನ್ನ ಶುರು ಮಾಡಿದೆ. ಅದು ಆ ಡ್ರೈವಿಂಗ್ ಲೈಸೆನ್ಸ್ ಯಾರದು ಅಂತ ಹೇಳಿದ್ರೆ ತುಮಕೂರಿನ ಗುಬ್ಬಿಯ ಏನು ಆದಿಶೇಷ ನಾರಾಯಣ್ ಅವರಿಗೆ ಸೇರಿದಂತ ಡ್ರೈವಿಂಗ್ ಲೈಸೆನ್ಸ್ ಆಗಿತ್ತು. ಹೀಗಾಗಿ ಸದ್ಯ ಅವರ ಮನೆಯವರನ್ನ ಎಸ್ಐಟಿ ಅಧಿಕಾರಿಗಳು ಕರೆಸಿಕೊಂಡಿರುವಂತದ್ದು. ನಮ್ಮ ಜೊತೆ ಆದಿಶೇಷ ನಾರಾಯಣ್ ಅವರ ಅಕ್ಕಂದಿರಿಬ್ಬರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಎಸ್ಐಟಿ ಇಂದ ನಿಮ್ಗೆ ಯಾವಾಗ ಕಾಲ್ ಬಂದಿತ್ತು ಮತ್ತು ಏನಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿ? ನಮ್ಮ ತಂಗಿಯವ್ರಿಗೆ ಈಗ ಒಂದು 4 ದಿವಸದಲ್ಲಿ ಗುಬ್ಬಿ ಪೊಲೀಸ್ ಇಂದ ಫೋನ್ ಬಂದಿತ್ತಂತೆ. ಧರ್ಮಸ್ಥಳದಲ್ಲಿ ಈ ತರ ನಿಮ್ ತಮ್ಮ ಅವ್ರದ್ದು ಡಿಎಲ್ ಸಿಕ್ಕಿದೆ, ಫೋಟೋ ಕಳಿಸ್ತೀವಿ ಅಂತ ಮೊಬೈಲ್ಗೆ ಕಳಿಸಿದ್ರು. ನೋಡಿದ್ವಿ, ಅದು ನಮ್ಮ ತಮ್ಮವ್ರದೇ ಆಗಿತ್ತದು. ನೋಡಿದಾಗ ನಮ್ಮ ತಮ್ಮಂದೇ ಅದು ಡಿಎಲ್ ತೋರಿಸಿದ್ರು ನಿಮ್ಗೆ? ತೋರಿಸಿದ್ರು. ತಮ್ಮ ಯಾವಾಗ ನಾಪತ್ತೆಯಾಗಿದ್ರು ಅಂತ? 2013 ಅಕ್ಟೋಬರ್ 2ನೇ ತಾರೀಕು ಬಂದು ನಮ್ಮ ಮನೆಗೆ ಬಂದು ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದಷ್ಟೇ. ಆಮೇಲೆ ನೋಡಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟದ್ದು ಅಂತದ್ದೇನಿಲ್ವಾ? ಅವನು ಯಾವಾಗ್ಲೂ ಹೋಗಿ ಬರ್ತಾ ಇದ್ನಲ್ಲ, ಹಂಗಾಗಿ ನಮ್ಮಪ್ಪ ಅವರು ಏನ್ ಬೇಡ ಬಿಡು ಕೊಡೋದು ಅಂತ ಕೊಟ್ಟಿರ್ಲಿಲ್ಲ. ನಮ್ಮ ಇದವರೆಲ್ಲ ನೋಡಿದ್ರು, ಬಾರ್ಗಳಲ್ಲೆಲ್ಲ ಸಿಕ್ಕಿರ್ಲಿಲ್ಲ. ಅವನು ಬಿಡು ಬರ್ತಾನೆ, ಯಾವಾಗ್ಲೂ ಹೋಗಿ ಬರ್ತಾನಲ್ಲ ಅಂತ ನಾವು ಸುಮ್ಮನೆ ಆಗಿದ್ವಿ. ಕೆಲಸ ಮಾಡ್ಕೊಂಡಿದ್ರು ಅವನು ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದ ಬೆಂಗಳೂರಲ್ಲಿ. 2013 ನಂತರ ಎಲ್ಲ ಕಡೆ ಹುಡುಕಿದ್ರು ಸಿಗ್ಲಿಲ್ವಾ? ಏನೋ ಸಿಕ್ಕಿಲ್ಲ. ನಮ್ಮ ಇದವರು ಅಲ್ಲೇ ಬೆಂಗಳೂರಲ್ಲಿ ಎಲ್ಲಾ ಬಾರಲ್ಲೂ ನೋಡಿದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ಮನೆಯಲ್ಲಿ ಏನಾದ್ರು ಹೇಳಿ ಹೊರಟಿದ್ರ? ಅಂದ್ರೆ ಧರ್ಮಸ್ಥಳ ಕಡೆ ಹೋಗ್ತೇನೆ ಅನ್ನುವಂಥದ್ದು ಏನಾದ್ರು ಹೇಳ್ತಾ ಇದ್ರಾ? ಇಲ್ಲ ಸರ್, ಅದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿಲ್ಲ. ಈಗ ಆ ಒಂದು ಡಿಎಲ್ ತೋರಿಸಿದ್ರು, ಅದು ಕನ್ಫರ್ಮ್ ನಿಮ್ಮ ತಮ್ಮಂದೇನಾ? ನೋಡಿದ್ರ, ಪರಿಶೀಲನೆ ಮಾಡಿದ್ರ? ನೋಡಿದೀವಿ, ನಮ್ಮ ತಮ್ಮಂದೇ ಸರ್. ಅವರು ಅಂದ್ರೆ 2013ರಲ್ಲಿ ಮನೆ ಬಿಟ್ಟು ಮತ್ತೆ ನಾಪತ್ತೆಯಾಗಿದ್ರು. ಆ ಸಂದರ್ಭದಲ್ಲಿ ಏನಾದ್ರು ದುಃಖ, ಬೇಸರ ಅಂತದ್ರಲ್ಲಿ ಏನಾದ್ರು ಇದ್ರ? ಏನಿಲ್ಲ ಸರ್, ಆ ತರ ಬೇಸರ ದುಃಖ ಆಗೋ ತರದ್ ಏನು ಇಲ್ಲ. ಎಲ್ಲ ಚೆನ್ನಾಗೇ ಇದೆ. ಆ ತರದ್ದೇನು ತೊಂದರೆ ಇರ್ಲಿಲ್ಲ ಅವ್ರಿಗೆ. ಏನಪ್ಪ ಅಂದ್ರೆ ಬಡತನ ಒಂದ್ ಬಿಟ್ರೆ ಇನ್ನೇನು ಇರ್ಲಿಲ್ಲ. ದುಡಿಬೇಕು, ಒಂದ್ ಸ್ವಂತ ಮನೆ ಕಟ್ಟಬೇಕು ಅನ್ನೋದೊಂದು ಇತ್ತಷ್ಟೇ. ಅವ್ನು ದುಡಿಬೇಕು ಅಂತ ಹೋಗಿದ್ದಷ್ಟೇ ಸರ್. ಬೇರೆ ಇನ್ನೇನು ತೊಂದರೆ ಅಂತದ್ ಏನು ಇರ್ಲಿಲ್ಲ. ನಮ್ಮ ಅಪ್ಪ ಅವರು ಹೇಳಿದ್ರು, ನೀನ್ ಏನಾರ ಇಷ್ಟಪಟ್ಟಿದ್ದೇನಾರ ಇದ್ರು ಕರ್ಕೊಂಬರಪ್ಪ, ನಾವು ಧಾರಾಳವಾಗಿ ಮದ್ವೆ ಮಾಡ್ತೀವಿ ಅಂತ. ನಮ್ಮ ತಂದೆ ಕಡೆಯಿಂದನೂ ಯಾವ ತೊಂದರೆ ಇರ್ಲಿಲ್ಲ, ನಾವು ಅಷ್ಟೇ ಯಾವ ಇದು ಇರ್ಲಿಲ್ಲ ಸರ್. ನಿಮ್ಮನ್ನು ಏನೇನೋ ಪ್ರಶ್ನೆ ಕೇಳಿತು ಮತ್ತು ಅವ್ರಿಗೆ ಏನೇನು ನಿಮ್ಗೆ ಅವರದ್ದು ದಾಖಲೆ ಏನಾದ್ರು ನೀಡಿದ್ರ ಅಂತ? ಸರ್, ನಮ್ಮ ಹತ್ರ ಸಿಕ್ಕಿದ್ದು ಆಧಾರ್ ಕಾರ್ಡ್ ಒಂದೇನೆ, ಅದನ್ನ ಕೊಟ್ಟಿದೀವಿ ಸರ್. ನಮ್ಮ ಆಧಾರ್ ಕಾರ್ಡು, ಅವ್ರ ಆಧಾರ್ ಕಾರ್ಡು ಅಷ್ಟು ಕೊಟ್ಟಿದೀವಿ ಸರ್. ಡೀಟೇಲ್ಸ್ ಕೇಳಿದ್ರ ನಿಮ್ಮ ತಮ್ಮನ ಬಗ್ಗೆ? ಇಷ್ಟೇ, ಎಲ್ಲೋ ಏನು ಎತ್ತ ಯಾಕೆ ಹೋದ್ರು ಅಂತ ಅಷ್ಟೇ ಕೇಳಿದ್ರೆ. ನಮ್ಗೆ ಹೇಗ್ ಗೊತ್ತೋ ಅಷ್ಟು ಹೇಳಿದೀವಿ ಸರ್. ಯಾವತ್ತಾದ್ರೂ ಮತ್ತೆ ಕರೀತಾರೆ ಅಂತ ಹೇಳಿದ್ರ? ಏನಾರ ಕರಿಯೋ ಇದ್ರೆ ಕರಿತೀವಿ. ಅದೇ ಈಗ ಮುಳೆಲ್ಲ ತೋರಿಸಿದ್ರಲ್ಲ ಸ್ವಲ್ಪ ಬಟ್ಟೆದು, ಆ ಬಟ್ಟೆ ನಮ್ ತಮ್ಮಂದ್ ಆಗಿರ್ಲಿಲ್ಲ. ಅದೇ ಆಮೇಲೆ ನೋಡಿಲ್ವಲ್ಲ, ಹೇಳಕ್ಕಾಗಲ್ಲ ಅಂತೇಳಿ ಕರೆಸ್ತೀವಿ ಅಂತ ಹೇಳಿದಾರೆ. ಕರೆಯೋ ಆದ್ರೆ ಕರೆಸ್ತೀವಿ ಅಂತ ಹೇಳಿದಾರೆ. 2013ರಿಂದ ನೀವು ಹುಡುಕ್ತಾ ಇದ್ರಿ, ಈಗ ಈ ರೀತಿಯಾಗಿ ಕರೆ ಬಂದಿರುವಂತದ್ದು, ಏನ್ ಹೇಳ್ತೀರಿ ಇದಕ್ಕೆ? ನೋವಾಗುತ್ತೆ, ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಆ ಡಿಎಲ್ ನೋಡಿದ್ರೆ ಅದಾಗದೆ ಇರ್ಲಿ ಅಂತ ಮಂಜುನಾಥನ ಬೇಡ್ಕೊಡ್ತೀವಿ.
ಚೆನ್ನಾಗಿರ್ಲಿ, ನನ್ನ ತಮ್ಮ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಅಂತ ನಾವು ಬೇಡ್ಕೊಂತೀವಿ. ಪಾಪ ನಮ್ಮ ತಾಯಿಯವರು ಅವನಿಗಾಗಿ ಕಾಯ್ತಾ ಇದ್ದಾರೆ. ಓಡಾಡಕ್ಕಾಗೋದಿಲ್ಲ, ಅವರು ವೀಸಿಂಗ್ ಪ್ರಾಬ್ಲಮ್ ಕಾಯ್ತಾ ಇದ್ದಾರೆ. ಅವರು ಅವ್ರಿಗೇನಾದ್ರೂ ವಿಷಯ ಗೊತ್ತಾ? ನಿನ್ನೆ SIT ಅಧಿಕಾರಿಗಳು ಕರೆದದ್ದು ಇಲ್ಲ, ಅವ್ರಿಗೇನು ನಾವು ಹೇಳಕ್ ಹೋಗಿಲ್ಲ. ಅಷ್ಟು ಏನು ನಾವು ಹೇಳಿಲ್ಲ ಅವ್ರಿಗೆ. ನಮ್ಮ ತಾಯಿಯವ್ರಿಗೆ, ನಮ್ಮ ತಾಯಿ ನನ್ನ ಹತ್ರನೇ ಇದ್ದಾರೆ, ನಾನೇ ಸಾಕೊಂಡಿದ್ದೀನಿ ಅವ್ರು. ಅಂದ್ರೆ ಅಲ್ಲಿ ಮನೆಯಿಂದ ಬಿಟ್ಟು ಬರ್ಬೇಕಾದ್ರೆ ಏನಾದ್ರು ತೊಂದರೆ ಆಯ್ತಾ? ಬಳಿಕ ಫೋನ್ ನಂಬರ್ ಇಂತ ಆಗ್ತಾ ಇಲ್ವೋ ಹೇಗೆ ಅಂತ? ಅವನದು ಫೋನ್ ನಂಬರ್ ಎಲ್ಲ ಅವಾಗ ನಮ್ಮ ತಾಯಿ ಕಲ್ಲಳ್ಳಿ ಅವರು ಚೆನ್ನಾಗಿದ್ರಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದ. ತಗೊಂಡು ಫ್ರೆಂಡ್ಸಿಗೆ ಮಾಡಿದ್ಕೆ ಹುಷಾರಿಲ್ಲ ಅವನು. ನಾನು ಹೋಗಿಲ್ಲ ಅಲ್ಗೆ ಅಂತ ಅವ್ನ ಫ್ರೆಂಡ್ ಹೇಳ್ದ, ಹೋಗಿ ಹೇಳು ಅಂದಿದ್ಕೆ ಹೇಳಲಿಲ್ಲ. ಆಮೇಲೆ ನಾನು ಇವ್ರ ಯಜಮಾನ್ರಿಗೆ ಫೋನ್ ಮಾಡಿ ಇವಳಿಗೆ ಫೋನ್ ಮಾಡಿ ಹೇಳಿದ್ಕೆ ಅವಾಗ ಅವ್ರ ಯಜಮಾನ್ರು ಹೋಗಿ ನೋಡಿದಾಗ ಅಲ್ಲಿ ಚೆನ್ನಾಗಿದ್ನಂತೆ. ಜ್ವರ ಬಂದಿತ್ತು ಅಂತ ಕ್ಯಾಶಿಯರ್ ಮೇಲೆ ಇದ್ನಂತೆ. ಅಷ್ಟೇ ನೋಡಿದ್ದು. ಯಾವತ್ತು ಅಕ್ಟೋಬರ್ 7ನೇ ತಾರೀಕು ಹೋಗಿದ್ಮೇಲೆ 4 ದಿವಸಕ್ಕೆ ನೋಡಿದಷ್ಟೇ ಅವನ್ನ ಫೋನಲ್ಲಿ ಮಾತಾಡಿದ್ದು.